ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆಗಳ ಮೇಲೆ ದಾಖಲೆ ಬರೆದು ದಾಖಲೆನ ಮುರಿಯಕ್ಕಾಗ್ದೇ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ 500 ಸರಿ ರಿಲೀಸ್ ಮಾಡಿ ನೋಡೋ ಲೆವೆಲ್ಗೆ ಓಮಲ್ ಆಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್. ಮಾಡಿದ್ದು ಕೆಲವೇ ಸಿನಿಮಾ ಆದ್ರೂ ಇವತ್ತಿಗೂ ನಟನೆ ಎಲ್ಲಿ ನಟ ಭಯಂಕರ ಅಂತ ಅನ್ಸ್ಕೊಂಡ್ರು ರಾಘವೇಂದ್ರ ರಾಜ್ಕುಮಾರ್. ಎಡಗಾಯಲ್ಲಿ ಮಾಡಿದ್ನ ಬಲಗಾಯಲ್ಲಿ ಗೊತ್ತಾಗ್ತೆ. ದಾನ ಮಾಡೋದ್ರಲ್ಲೇ ದಾನವೀರ ಶೂರ ಕರ್ಣ ಎಂಬ ಹೆಸರು ಬರ್ತಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದ್ರೂ ಓಕೆ, ಮಾಸ್ ಆದ್ರೂ ಓಕೆ, ಆಕ್ಷನ್ ಅಂತ ಹೇಳಿದ್ರೆ ರಗಲ್ ಲುಕ್ಕಲ್ಲಿ ಕಾಣಿಸುವಂತ ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ, ಅಣ್ಣ ಮಾಡಿರೋ ದೊಡ್ಡ ಮನೆ ಹೆಸರು ಉಳಿಸ್ಬೇಕು, ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡ್ತಾರೋ ಯುವರಾಜ್ ಕುಮಾರ್. ಜುಲೈ 18 ಎಕ್ಕ ಬ್ಲಾಕ್ ಬಸ್ಟರ್ ಪಕ್ಕ. ಸರ್ ಸಿನಿಮಾ ನೋಡಿದ್ವಿ, ಸಿನಿಮಾ ನೋಡಿ ಸರ್. ಸಿನಿಮಾದಲ್ಲಿ ಸಾಂಗ್ಸು ಸೂಪರ್ ಆಗಿದೆ, ಕತೆ ಕಲೆಕ್ಷನ್ ಖರಾಬ್ ಆಗಿದೆ, ಮತ್ತೆ ಏನು ಫೈಟ್ಸು ಚಿಂದಿ ಚಿತ್ರಣ, ಮತ್ತೆ ಡ್ಯಾನ್ಸ್ ಅಂತೂ ಸರ್ ಅಲ್ಟಿಮೇಟ್ ಆಗಿದೆ. ಇನ್ನು ಲವ್ ಸ್ಟೋರಿ ಲೈಲಾ ಮಜ್ನು ಲೆವೆಲ್ಗೆ ಲವ್ ಸ್ಟೋರಿ ಮಾಡ್ತಾರೆ. ಇನ್ನು ನಮ್ಮ ಈ ಸಿನಿಮಾದಲ್ಲಿ ಸರ್ ಪುನೀತ್ ರಾಜ್ಕುಮಾರ್ ಟೈಪ್ ಜಾಕಿ ಸಿನಿಮಾ ಆ ಟೈಪ್ ಒಂದು ಫೈಟ್ ಇದೆ. ಪುನೀತ್ ರಾಜ್ಕುಮಾರೇ ಬರ್ತಾರೆ ಸರ್, ಆರೆಂಜ್ ಇದೆ. ಶಿವರಾಜ್ ಕುಮಾರ್ ಅವರು ಇನ್ನು 100 ಸಿನಿಮಾ ಮಾಡ್ತಾರೆ. ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆ ಮೂವಿನ ಕೊಡೋದಂತ ಕೇಳಿದ್ರೆ ಇವರೇ ಅಂತ ಹೇಳ್ತೀನಿ ಸರ್. ಇವತ್ತು 700 ಥಿಯೇಟರ್ಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಅಭಿಮಾನಿಗಳಿಗೆ ಹಬ್ಬ. ಓಕೆ ಏನ್ ಸರ್, ಇದಿನ್ನೂ ಇಲ್ಲಿಗೆ ಮುಗಿಯಲ್ಲ, ಇನ್ನೂ ದೊಡ್ಡ ಮಟ್ಟಕ್ಕಿದೆ ಅನ್ನೋ ಡೈಲಾಗ್ ಮಾತ್ರ ಖರಾಬ್ ಆಗಿದೆ ಸರ್. ಎಕ್ಕ ರಾಜವಂಶದ ಅಭಿಮಾನಿಗಳಿಗೆ ಪಾಡೂಟ ಪಕ್ಕ. ಈ ಸಿನಿಮಾದಲ್ಲಿ ತುಂಬಾ ಅದ್ಭುತವಾದಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ತುಂಬಾ ಅದ್ಭುತವಾಗಿದೆ. ಅದರಲ್ಲೂ ಎಕ್ಸ್ಟ್ರಾರ್ಡಿನರಿ ಏನು ಅಂತಂದ್ರೆ ಜನಗಳಿಗೆ ತುಂಬಾ ಖುಷಿ ಆಗಂತ ವಿಷಯ, ಕ್ಲೈಮ್ಯಾಕ್ಸ್ ಅಲ್ಲಿ ನಮ್ಮ ಅಪ್ಪು ಬಾಸ್ತರ ಜಾಕಿ ಸ್ಟೈಲ್ ಅಲ್ಲಿ ಬರ್ತಾರಲ್ಲ, ಅದು ಮಸ್ತಾಗಿದೆ. ಸಿನಿಮಾ ನೋಡಿ ಯಾವುದೇ ರೀತಿಯಾದಂತಹ ನೀವು ಕೊಡೋ ದುಡ್ಡಿಗೆ ಮೋಸ ಆಗಲ್ಲ. ಸಿನಿಮಾ 100 ಡೇಸ್ ಬರಬೇಕು. ಕನ್ನಡ ಸಿನಿಮಾ ಗೆಲ್ಲಬೇಕು, ಕನ್ನಡ ಚಿತ್ರ ಗೆಲ್ಲಬೇಕು ಅಂತಂದ್ರೆ ಬರೀ ರಾಜವಂಶದ ಅಭಿಮಾನಿಗಳು ನೋಡಿದ್ರೆ ಅಲ್ಲ, ಎಲ್ಲಾ ಅಭಿಮಾನಿಗಳು ನೋಡ್ಬೇಕು, ಕನ್ನಡ ಚಿತ್ರ ಗೆಲ್ಸ್ಬೇಕು. ಕನ್ನಡ ಚಿತ್ರ ನೋಡಿ, ಕನ್ನಡ ಚಿತ್ರನ ಹರಿಸಿ. ಸಿನಿಮಾ ಸೂಪರ್ ಡೂಪರ್ ಇಟ್ಟು ತುಂಬಾ ಅದ್ಭುತವಾದಂತ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಸೂಪರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.